ವಾಂಗಿಬಾತ್ ಚೆನ್ನಾಗಾಗೋದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಸಮನಾಗಿ ಹಾಕೊಂಡು ಹುರಿದು ಎತ್ತಿಟ್ಕೋಬೇಕು. ಓಕೆ, ನೋಡಿ ಈ ಟಿಪ್ಸ್ಗಳನ್ನು ಮಾತ್ರ ಮರಿಬೇಡಿ. ಇದು ವಾಂಗಿಬಾತ್ ಮಾಡುವ ವಿಧಾನ ಇದೇ ಸರಿ ಇಲ್ಲ. ಕುಕ್ಕರ್ನಲ್ಲಿ ಹಾಕೋದು ಅದು ಮೆತ್ತಗಾಗೋಗ್ಬಿಡುತ್ತೆ, ಪೌಡರ್ ಚೆನ್ನಾಗಿ ಮಿಳಿತಾ ಆಗಲ್ಲ. ಈ ಥರ ಮಾಡೋದೇ ಸರಿಯಾದ ಶೈಲಿಯ ವಾಂಗಿಬಾತ್. ಎಷ್ಟು ಚೆನ್ನಾಗಿದೆ ಈಗ. ಇಂಥ ವಾಂಗಿಬಾತ್ ನೋಡಿದಿಲ್ಲ ನಾವು, ಅಷ್ಟು ಒಂದು ಅದ್ಭುತ ಶೈಲಿಯಲ್ಲಿ ತೋರಿಸಿದ್ದಾರೆ. ಆ ಫ್ಲೇವರ್ ಇದೆಯಲ್ಲ ವಾಂಗಿಬಾತು, ಆ ಫ್ಲೇವರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ರೀತಿ ಮಾಡ್ಕೊಟ್ಬಿಡ್ತಾರೆ ಪ್ರತಿ ಸಲವೂ ಹಂಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು KOFನ ಸಫಲ್ ಫಿಲ್ಟರ್ ಗ್ರೌಂಡ್ನಟ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ಶ್ರೀರಾಮ್ಪುರದ ವೀರಾಂಜನೇಯ ದೇವಸ್ಥಾನ ಪಕ್ಕದ ಒಂದು ಓಣಿ ಇದು. ಅಂದರೆ ನಾವು ಅಹಲ್ಯಾಬಾಯಿ ಅಮ್ಮರ ಕಿಚನ್ ಕೆಳಗಡೆ ಇದ್ದೀವಿ, ಈ ಮಹಡಿ ಮೇಲೆ ಅವ್ರ ಕಿಚನ್ ಇರೋದು. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಅದ್ಭುತವಾದ ಬಿಸಿಬೇಳೆಬಾತು ಅವ್ರದ್ದೇ ಶೈಲಿಯಲ್ಲಿ ತೋರಿಸಿದರು. ಆವಾಗಲೇ ನಾವು ಕೇಳ್ಕೊಂಡಿದ್ವಿ, ನಿಮ್ಮ ಶೈಲಿಯಲ್ಲಿ ಇಷ್ಟು ರುಚಿಕರವಾದ ಒಂದು ಬಿಸಿಬೇಳೆಬಾತು ತಿಂದಮೇಲೆ ವಾಂಗಿಬಾತ್ ಹಿಂದೆ ಉಳಿಬಾರ್ದು. ಬನ್ನಿ, ವಾಂಗಿಬಾತ್ ಮಾಡಿ ತೋರಿಸ್ತಾರೆ ಅಹಲ್ಯಾಬಾಯಿ ಅಮ್ಮನವರ ಅವ್ರದ್ದೇ ಆದ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ. ನೋಡೋಣ ನಾವು ನೀವು. ಬನ್ನಿ ಅಮ್ಮ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಹೇಳಿದೆ ನಿಮಗೆ, ಅದ್ಭುತವಾಗಿತ್ತು ಬಿಸಿಬೇಳೆಬಾತು. ಎಷ್ಟು ಜನ ಎಷ್ಟು ಮೆಚ್ಕೊಂಡಿದ್ದಾರೆ ಅಂದರೆ ಸುಲಭವಾಗಿ ತೋರಿಸ್ಬಿಟ್ರಿ. ನಾನು ಅವತ್ತೇ ಹೇಳಿದ್ನಲ್ಲ ವಾಂಗಿಬಾತ್ ತೋರಿಸ್ಲೇಬೇಕು ಅಂತ, ಬಂದ್ಬಿಟ್ಟಿದ್ದೀವಿ. ಆಯ್ತು, ನಾವು ಬಹಳ ಹಳೆ ಕಾಲದಿಂದ ವಾಂಗಿಬಾತ್ ಮಾಡ್ಕೊಂಡ್ ಬಂದಿದ್ದೀವಿ. ಆ ವಾಂಗಿಬಾತು ಬ್ರಾಹ್ಮಣರ ಶೈಲಿದು ಇವಾಗ ತೋರಿಸ್ತೀವಿ. ಮನೆಯಲ್ಲೂ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬಹುದು, ಯಾವ ಥರದ್ದು ತೊಂದರೆ ಇರಲ್ಲ. ಪುಡಿ ರೆಡಿಯಾಗಿದ್ದರೆ ಎಲ್ಲ ತರಕಾರಿಗೂ ಆ ಪೌಡರ್ ಹಾಕಿದ್ರೆ ಒಳ್ಳೆ ವಾಂಗಿಬಾತ್ ರೆಡಿ ಆಗುತ್ತೆ. ಒಳ್ಳೆ ವಾಂಗಿಬಾತ್ ರೆಡಿ ಆಗುತ್ತೆ. ನೋಡಿ, ವಾಂಗಿಬಾತ್ಗಳು ಒಬ್ಬೊಬ್ರದ್ದು ಒಂದು ಶೈಲಿ. ಅದರಲ್ಲಿ ನಾವು ಇವ್ರ ಶೈಲಿ ನೋಡಲೇಬೇಕು ಅಂತ ಆಸೆಯಿಂದ ಬಂದ್ಬಿಟ್ಟಿದ್ದೀವಿ. ಅದು ಸ್ವಲ್ಪ ವಿಭಿನ್ನವಾಗಿರ್ತದೆ. ಸ್ವಲ್ಪ ವಿಭಿನ್ನವಾಗಿರುತ್ತೆ. ನೋಡೋಣಮ್ಮ. ಆಯ್ತು, ಖಂಡಿತ. ನಿಮ್ಮ ಶೈಲಿಯ ವಾಂಗಿಬಾತ್ ಏನೇನು ಇಟ್ಕೊಂಡಿದ್ದೀರಾ? ಎಲ್ಲ ತರಕಾರಿಗಳು ಇಟ್ಕೊಂಡಿದ್ದೀವಿ, ಎಲ್ಲ ಹುರಿಯೋ ಸಾಮಾನು ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಬೀಜ 1 ಪಾವು, ಕಡಲೆಬೇಳೆ 1 ಲೋಟ, ಉದ್ದಿನಬೇಳೆ ಅರ್ಧ ಲೋಟ, ಆಮೇಲೆ ಒಂದು 50 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ, 50 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಆಮೇಲೆ ಕೊಬ್ಬರಿ, ಗೋಡಂಬಿ ಮೇಲ್ಗಡೆ ಒಗ್ಗರಣೆಗೆ ಹಾಕೋದು. ಕಡಲೆಕಾಯಿ ಬೀಜ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗೋಡಂಬಿ ಇಷ್ಟ ಆಗುತ್ತೆ, ಅದಕ್ಕೆ ನಾವು ಗೋಡಂಬಿ ಹಾಕಿದ್ದೀವಿ. ತರಕಾರಿಗಳು ಬದನೆಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ, ದೊಣ್ಣೆ ಮೆಣಸಿನ್ಕಾಯಿ, ಬಟಾಣಿ ಎಲ್ಲ 100 ಗ್ರಾಮ್ ಇಟ್ಕೊಂಡಿದ್ದೀವಿ. ಎಲ್ಲ ತರಕಾರಿಗಳು 100 ಗ್ರಾಮ್ ತೊಗೊಂಡಿದ್ದೀವಿ. ಬದನೆಕಾಯಿ 1/4 kg ತೊಗೊಂಡಿದ್ದೀವಿ. ಇವಾಗ ಎಣ್ಣೆ ನಾವು ಯಾವಾಗಲೂ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು, ಒಳ್ಳೆ ಸಫಲ್ ಎಣ್ಣೆ ಹಾಕ್ಕೊಂಡಿದ್ದೀವಿ, ಇಟ್ಕೊಂಡಿದ್ದೀವಿ. ಇದಕ್ಕೆ ಒಗ್ಗರಣೆಗೆ ಹಾಕಿ ವಾಂಗಿಬಾತ್ ತಯಾರು ಮಾಡ್ತೀವಿ. ಇದು ಅಕ್ಕಿ 2 ಪಾವು ತೊಳೆದು ಅನ್ನಕ್ಕಿಟ್ಟು ಇದನ್ನೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ಳೋದು. ಇದೆಲ್ಲ ಪುಡಿ ಮಾಡೋಕೆ ರೆಡಿ ಇಟ್ಕೊಂಡಿದ್ದೀವಿ. ಇವಾಗ ಹುರಿದು ಪುಡಿ ಮಾಡ್ಕೊತೀವಿ. ಬರ್ತಿ ಇವಾಗ ಈ ಕಡಲೆಕಾಯಿ ಎಣ್ಣೆ ತೊಗೊಂಡು ಒಗ್ಗರಣೆ ಹಾಕಿ ಇದನ್ನೆಲ್ಲ ಫಸ್ಟ್ ಹುರ್ಕೊಂಡು ಆಮೇಲೆ ಈ ತರಕಾರಿ ಒಗ್ಗರಣೆಗೆ ಹಾಕಿ. ಸಫಲ್ ಕಡಲೆಕಾಯಿ ಎಣ್ಣೆನೇ ಹಾಕ್ತಾರೆ. ರೈತರಿಂದ ನೇರವಾಗಿ ಕಡಲೆಕಾಯಿ ಬೀಜ ತೊಗೊಂಡು ಮಾಡಿರ್ತಕ್ಕಂತಹ ಒಂದು ಎಣ್ಣೆ. ಇವಾಗ ಎಣ್ಣೆ ಕಾಯ್ತಾ ಇದೆ. ಇವಾಗ ಫಸ್ಟು ಮೆಣಸಿನ್ಕಾಯಿ ಮೊದಲು ಹುರ್ಕೋಬೇಕು. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಹಾಕ್ಕೋಬೇಕು. ಎಣ್ಣೆ ಕಾದಿದೆ. 50 ಗ್ರಾಮ್ ಅಂತ ಹೇಳಿದ್ದಾರೆ. ಅದೊಂದು ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ. ಇವಾಗ ಆಯ್ತು, ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಗಿದೆ. ಕೊತ್ತಂಬರಿ ಬೀಜ ಹಾಕ್ಕೊಂಡು ಸ್ವಲ್ಪ ಬಣ್ಣ, ಕಂದು ಬಣ್ಣ ಬರೋದು ಹುರಿಯೋದು. ಇವಾಗ ಕೊತ್ತಂಬರಿ ಬೀಜ ಆಗಿದೆ. ಇವಾಗ ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ. ಇವಾಗ ಕಡಲೆಬೇಳೆ 1 ಲೋಟ ಕಡಲೆಬೇಳೆ, ಅದ್ರ ಜೊತೆಗೆ ಇವಾಗ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರ್ತಾ ಇದೆ. ಇವಾಗ ಉದ್ದಿನಬೇಳೆ ಜೊತೆಗೆ ಹಾಕ್ಕೋಬೇಕು. ಉದ್ದಿನಬೇಳೆ ಎಷ್ಟು ಹಾಕೊಂಡಿದ್ವಿ ನಾವು? ಅರ್ಧ ಗ್ಲಾಸ್, ಅರ್ಧ ಲೋಟ. ಅದ್ರ ಮೇಲೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಹಾಕೊಂಡ್ಬಿಡ್ಬೇಕು. ಇವಾಗ ಏಲಕ್ಕಿ ಲವಂಗನೂ ಅದ್ರ ಜೊತೆ ಹಾಕೊಂಡು ಹುರಿಬೇಕು. ಚಕ್ಕೆ, ಏಲಕ್ಕಿ, ಲವಂಗ. ಚಕ್ಕೆ, ಏಲಕ್ಕಿ, ಲವಂಗ. ನೋಡಿ, ಈ ಮೆಥಡ್ ಭಾಳ ಇಂಪಾರ್ಟೆಂಟು. ಇದು
ಈ ಮೆಥಡಲ್ಲೇ ಇರೋದು, ಈ ಶೈಲಿಯಲ್ಲೇ ಇರೋದು ಎಲ್ಲ ರುಚಿ. ವಾಂಗಿಬಾತ್ ಚೆನ್ನಾಗಾಗೋದಕ್ಕೆ ಹಾಂ, ಚಕ್ಕೆ ಏಲಕ್ಕಿ ಲವಂಗ ಸಮನಾಗಿ ಹಾಕ್ಕೊಂಡು ಹುರಿದು ಎತ್ತಿಟ್ಕೋಬೇಕು. ಓಕೆ. ನೋಡಿ, ಈ ಟಿಪ್ಸ್ಗಳನ್ನು ಮಾತ್ರ ಮರಿಬೇಡಿ. ಇವಾಗ ಆಗಿದೆ, ತೆಗೆದು ಕೊತ್ತಂಬರಿ ಬೀಜದ ಮೇಲೆ ಹಾಕ್ಕೋಬೇಕು. ಓಕೆ. ಅಲ್ಲಿ ಹಾಕಿ ಸ್ವಲ್ಪ ಒಣ ಕೊಬ್ಬರಿ ಬೆಚ್ಚಗೆ ಮಾಡ್ಕೋಬೇಕು. ಒಣ ಕೊಬ್ಬರಿಯನ್ನು ಬೆಚ್ಚಗೆ ಮಾಡ್ಕೋಬೇಕು. ಓಕೆ. ಕೊಬ್ಬರಿ ಹೊಂಬಣ್ಣಕ್ಕೆ ಬಂದಿದೆ, ಇವಾಗ ತೆಗೆದು ಕೊತ್ತಂಬರಿ ಬೀಜದ ಮೇಲೆ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡಿಬಿಡೋದು. ಪುಡಿ ಆಗೋದ್ರೊಳಗೆ ಎಲ್ಲ ತರಕಾರಿ ಒಗ್ಗರಣೆಗೆ ಹಾಕಿ ಸಫಲ್ ಕಡಲೆಕಾಯಿ ಎಣ್ಣೆ ಅದನ್ನು ಸ್ವಲ್ಪ ಹಾಕಿ, ಒಳ್ಳೆ ಕ್ವಾಲಿಟಿಯ ಎಣ್ಣೆಯನ್ನು ಯೂಸ್ ಮಾಡಿದ್ರೆ ಇನ್ನು ವಾಂಗಿಬಾತ್ ರುಚಿಕರ. ಎಲ್ಲ ತರಕಾರಿ ಬೇಯೋದಕ್ಕೆ ಒಂದು 200 ಗ್ರಾಮ್ ಎಣ್ಣೆ ಒಗ್ಗರಣೆಗೆ ಹಾಕ್ಕೋಬೇಕು. ಹಿಂಗಾಯ್ತಲ್ಲ ಈಗ. ಇವಾಗ ಪುಡಿ ಆಗಿದೆ, ತುಂಬಾ ನುಣ್ಣು ಇಲ್ಲ, ತುಂಬಾ ತರಕಾರಿನೂ ಇಲ್ಲ. ಈ ತರ ಪುಡಿ ರೆಡಿ ಮಾಡ್ಕೊಂಡು ತರಕಾರಿ ಒಗ್ಗರಣೆಗೆ ಹಾಕಿದೀವಿ. ಈ ಕಡೆ ಅನ್ನ ಹಾರಾಕೊತೀವಿ. ಅನ್ನ ಕೂಡ ಹಾರಾಕೊಂಡ್ಬಿಡೋಣ. ಅನ್ನ ಹಾರಾಕೊಂಡ್ರೆ ಬೇಗ ಕಲಿಸ್ಬೋದು. ನೋಡಿ, 2 ಪಾವು ಅಕ್ಕಿ ಅನ್ನ ಆಗಿದೆ. ಇನ್ನು ಹಾರಾಕೋಬೇಕಲ್ಲ, ಹಾರಾಕೊಂಡ್ರೆ ಚೆನ್ನಾಗಿ ಉದುರಾಗುತ್ತವ. ನೋಡಿ, ಬಿಸಿ ಬಿಸಿ ಅನ್ನ. ಇವಾಗ ಅರಿಶಿನ ಹಾಕೋದು. ಫಸ್ಟ್ ಅರಿಶಿನ ಅರ್ಧ ಚಮಚ ಅಲ್ಲಮ್ಮ? ಅರ್ಧ ಚಮಚ ಅರಿಶಿನ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ. ಕಡಲೆಬೇಳೆ ಉದ್ದಿನಬೇಳೆ ಒಟ್ಟಿಗೆ ಇದೆ. ಇವಾಗ ತರಕಾರಿ ಒಗ್ಗರಣೆ ಹಾಕ್ತಾ ಇದೀವಿ. ಇವಾಗ ಮೊದಲು ಹುರುಳಿಕಾಯಿ, ಆಮೇಲೆ ಕ್ಯಾರೆಟು, ಆಮೇಲೆ ಆಲೂಗಡ್ಡೆ, ಇವಾಗ ಬಟಾಣಿ ಮಾತ್ರ ಕೊನೆಗೆ ಹಾಕ್ಬೇಕು. ಬೇಗ ಬೆಂದು ಸಣ್ಣಕ್ಕಾಗ್ಬಿಡುತ್ತೆ ಅದಕ್ಕೆ. ಇವಾಗ ಕರಿಬೇವು. ಇವಾಗ ಫಸ್ಟ್ ಬಟಾಣಿ, ಆಮೇಲೆ ಬದನೆಕಾಯಿ. ಎಲ್ಲ ಮೊದಲೇ ತರಕಾರಿಗಳು ತೊಳೆದಿಟ್ಕೊಂಡಿದ್ದೀವಿ, ಬದನೆಕಾಯಿ ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಬಟಾಣಿ ಹಾಕಬೇಕು. ಇದಾದ್ಮೇಲೆ ಬದನೆಕಾಯಿ, ಇವಾಗ ಬದನೆಕಾಯಿ ಹಾಕ್ಬೇಕು. ತರಕಾರಿ ಮುಕ್ಕಾಲು ಬೆಂದ ಮೇಲೆ ಬಟಾಣಿ ಬದನೆಕಾಯಿ ಹಾಕ್ಬೇಕು. ಮುಕ್ಕಾಲು ಬೆಂದ ಮೇಲೆ ಮೆಥಡ್ ಇದೆ, ಅಂದ್ರೆ ಒಂದು ಶೈಲಿ ಇದೆ. ಒಂದಾದ್ಮೇಲೆ ಒಂದು ಅದು ಯಾವ ರೀತಿ ಹಾಕೋಬೇಕು, ಯಾಕೆ ಹಾಕೋಬೇಕು, ಬಹಳ ಇಂಪಾರ್ಟೆಂಟ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೂ ಸೇರಿ ಹಾಕೊಂಡ್ಬಿಡ್ಬೇಕು. ಇವಾಗಲೇ ಹಾಕೊಂಡ್ಬಿಡ್ಬೇಕು. ಓಕೆ. ಅನ್ನಕ್ಕೆ ಹಾಕಿರಲ್ಲ? ಅನ್ನಕ್ಕೆ ಬೇಡ. ಇನ್ನು 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತೀವಿ. ಅದು ಒಳ್ಳೆ ಬಣ್ಣ, ಒಳ್ಳೆ ರುಚಿ ಕೊಡತ್ತೆ ಅಂತ. 1 ಸ್ಪೂನ್ ಟೀ ಸ್ಪೂನು ತರಕಾರಿಗಳ ಮೇಲೆ ಹಾಕ್ಬಿಡೋದು ಅಷ್ಟೇ. ಬಣ್ಣ ಮತ್ತು ರುಚಿಗಾಗಿ. ಇವಾಗ ನಾವು ಮಾಡ್ಕೊಂಡಿರೋ ಪುಡಿ ಹಾಕ್ಬೇಕು. ಇವಾಗ ನೀವು ಮಾಡ್ಕೊಂಡಿರೋ ಪುಡಿ ಎಷ್ಟು ಹಾಕ್ತೀರಾ ಇದರಲ್ಲಿ? ಅದು 3 ಸತಿ ಹಾಕ್ತೀವಿ. 3 ಹಿಡಿ, 3 ಕೈ ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಅದಕ್ಕೆ ಹಾಕೊಂಡ್ಬಿಡ್ತೀವಿ. ಎಲ್ಲ ರೆಡಿ ಆಗ್ಬಿಡುತ್ತೆ ಈಗ ಅದು. ಇವಾಗ ತರಕಾರಿ ತುಂಬಾ ಬೇಯಿಸ್ಬಿಡ್ಬಾರ್ದು, ಸ್ವಲ್ಪ ಹೋಳಂಗೆ ಕಾಣ್ಬೇಕದು. ಇವಾಗ ಪುಡಿ ಹಾಕಮ್ಮ. 3 ಸತಿ ಹಾಕು. 1 2 3. ಕೃಷ್ಣ ವಾಸುದೇವ. ಆಯ್ತು. ಇವಾಗ ಇದನ್ನೆಲ್ಲ ಅನ್ನದ ಮೇಲೆ ಹಾಕೊಂಡು
ಈಗ ಸ್ವಲ್ಪ ನಿಂಬೆ ಉಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಪಾತ್ರೆ ಸ್ವಲ್ಪ ಅಗಲಕ್ಕೆ ತೊಗೊಂಡ್ರೆ ಅನುಕೂಲ ಆಗುತ್ತೆ ಅಂತ ದೊಡ್ಡ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ಉಪ್ಪು ಹಾಕಿದ್ರೆ ರುಚಿಗೆ ಚೆನ್ನಾಗಿರುತ್ತೆ. ಇವಾಗ ಒಣಕೊಬ್ಬರಿ ತುರ್ಕೊಂಡಿರೋದು ಅದ್ರ ಮೇಲೆ ಹಾಕ್ಬೇಕು. ಎಷ್ಟು ಚೆನ್ನಾಗಿದೆ ಈಗ. ಒಣಕೊಬ್ಬರಿ ಹಾಕಿ ಇವಾಗ ಗೋಡಂಬಿ ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ವಾಂಗಿಬಾತ್. ಸೂಪರ್ ವಾಂಗಿಬಾತ್. ಅಲ್ಲ, ವಾಂಗಿಬಾತ್ ಬೇರೆ ಬೇರೆ ಶೈಲಿ ಇರುತ್ತೆ, ನಮ್ದು ಈ ಥರ ಶೈಲಿ. ಗೋಡಂಬಿ ಒಗ್ಗರಣೆ ಹಾಕಿ ಕರ್ಬೇವು ಹಾಕಿ ಎಲ್ಲ ರೆಡಿಯಾಗಿದೆ. ಗೋಡಂಬಿ ಒಗ್ಗರಣೆ ಕರ್ಬೇವು ಹಾಕಿದ್ರೆ ವಾಂಗಿಬಾತ್ ರೆಡಿ. ಓಕೆ. ಸೂಪರ್. ನಮ್ಮ ವಾಂಗಿಬಾತು ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಿದೆ. ಈಗ ರೆಡಿಯಾಗಿದೆ. ಇದು ವಾಂಗಿಬಾತ್ ಮಾಡುವ ವಿಧಾನ ಇದೇ ಸರಿ. ಕುಕ್ಕರ್ನಲ್ಲಿ ಹಾಕೋದು ಅದು ಮೆತ್ತಗಾಗೋಗ್ಬಿಡುತ್ತೆ, ಪೌಡರ್ ಚೆನ್ನಾಗಿ ಮಿಳಿತ ಆಗಲ್ಲ. ಈ ಥರ ಮಾಡೋದೇ ಸರಿಯಾದ ಶೈಲಿಯ ವಾಂಗಿಬಾತ್. ನೋಡೋಕ್ಕೂ ಮಾತ್ರ ಅದ್ಭುತವಾಗಿದೆ ವಾಂಗಿಬಾತು. ಬಾಯಲ್ಲಿ ನೀರು ಉರಿಯುವ, ಬಾಯಲ್ಲಿ ನೀರು ಬರ್ತಾ ಇದೆ. ಬಾಬಾ, ಇಂಥ ವಾಂಗಿಬಾತು ನೋಡಿದಿಲ್ಲ ನಾವು. ಅಷ್ಟು ಒಂದು ಅದ್ಭುತ ಶೈಲಿಯಲ್ಲಿ ತೋರಿಸಿದ್ದಾರೆ. ನಮ್ಮ ಶೈಲಿಯ ವಾಂಗಿಬಾತ್ ಮಾಡಿದ್ದೀವಿ. ನೀವು ಮನೇಲಿ ಮಾಡಿಕೊಂಡು ಕಾಮೆಂಟ್ ಹಾಕಿ. ವಾಂಗಿಬಾತ್ ಅಂದರೆ ಬದನೆಕಾಯಿ. ನೋಡಿ, ಅದ್ಭುತವಾದ ಒಂದು ವಾಂಗಿಬಾತು. ಇದೇ ರೀತಿ ಇರಬೇಕು, ಹಿಂಗೆ ಇರಬೇಕು, ಇದೇ ಪರ್ಫೆಕ್ಟ್ ಅಂತ ಹೇಳಿದಾರಮ್ಮ. ನಮಗೂ ಹಂಗೆ ಅನಿಸ್ತು. ನಮ್ಮ ಬಾಯಲ್ಲಿರೋ ಮಾತು ಅವ್ರಿಗೆ ಹೇಳಿಬಿಟ್ರು. ಈ ವಾಂಗಿಬಾತನ್ನು ನಾವೇ ಕೇಳಿ ಮಾಡಿಸ್ಕೊಂಡಿದ್ದು ಅಹಲ್ಯಬಾಯಿ ಅಮ್ಮವ್ರ ಹತ್ರ. ಹಾಗಾಗಿ ನಮಗೆ ಎಲ್ಲಿಲ್ಲದ ಒಂದು ಖುಷಿ. ಒಂದು ತುತ್ತು ತೊಗೊಂಡ್ರೆ ಅದರಲ್ಲಿ ನೋಡಿ ಬದನೆಕಾಯಿ, ಕ್ಯಾರೆಟು, ಗೋಡಂಬಿ ಹೇರಳವಾಗಿ ಸಿಗ್ತಾ ಇದೆ ಅನ್ಕೋಬೋದು. ಇದು ಹದವಾಗಿ ಮಾಡಿರ್ತಕ್ಕಂತಹ ವಾಂಗಿಬಾತ್ ಅಂದರೆ ಇದು. ಆ ಫ್ಲೇವರ್ ಇದೆಯಲ್ಲ ವಾಂಗಿಬಾತು, ಆ ಫ್ಲೇವರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ರೀತಿ ಮಾಡಿಕೊಟ್ಬಿಡ್ತಾರೆ ಪ್ರತಿ ಸಲವೂ. ಹಾಗೆ ಯಾವುದು ಓವರ್ ಆಗಿರಲ್ಲ, ಯಾವ ಮಸಾಲನೂ ಮುಕ್ಕೊಡಿಯಲ್ಲ, ಖಾರ ಜಾಸ್ತಿ ಇರಲ್ಲ. ಲಾಸ್ಟಿಗೆ ಒಂದು ಚಮಚ ಖಾರ ಪುಡಿನೂ ಹಾಕಿದರು. ಆದ್ರೂ ನಿಮಗೆ ಅದೊಂದು ಕಲರು, ಆ ಒಂದು ಪರಿಮಳ ಕೊಡ್ತದೆ. ಮನೇಲಿ ಟಕ್ಕಂತ ಒಂದು ವಾಂಗಿಬಾತ್ ಮಾಡಿ ನಿಮ್ಮ ಮನೆಯವರೆಲ್ಲ ಕೊಡಿ. ಏನಂದ್ರು ಅಂತ ಕಾಮೆಂಟ್ ಹಾಕಿ, ಅವರು ನಿಮ್ಗೆ ಬೆನ್ನು ತಟ್ತಾರೆ. ಬೆನ್ನು ತಟ್ಟುವಂತಹ ಒಂದು ರೆಸಿಪಿ ಇದು. ನಿಮ್ಮ ಲೈಕ್ಸು, ನಿಮ್ಮ ಕಾಮೆಂಟ್ಸಿಗೆ ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಟೇಕ್ ಕೇರ್. ಮುಗಿಸ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.